ಟು ದ ಮಸ್ತ್ ಚಾನಲ್. ಇವತ್ತು ನಮ್ಮ RCB ಮ್ಯಾಚ್ ಇದೆ, ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ನೋಡೋದು ಇವತ್ತು ಒಂದ್ ವೇಳೆ ಗೆದ್ರೆ ಫೈನಲ್ ಮಾತ್ರ ಫಿಕ್ಸ್ ಎಂಟ್ರಿ. ನಾವು ಅನ್ಕೊಂಡಿದ್ವಿ 6ನೇ ಮ್ಯಾಚ್ ಹ್ಯಾಟ್ರಿಕ್ ಅಂದ್ರೆ ಏಕ ಗೆದ್ಕೊಂತ ಹೋಗ್ಬಿಡ್ತಾರ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಏನ್ ಮಾಡಕ್ಕಾಗಲ್ಲ, ಆ ಮ್ಯಾಚ್ ಸೋಲಿಸ್ಬಿಟ್ರು DC ಅವರು. ಮತ್ತೆ ಇರ್ಬೇಕಲ್ರಿ ನಮ್ಮ ಇದ್ರಾಗ IPL ಹಿಸ್ಟ್ರಿ WPL ಹಿಸ್ಟ್ರಿ ಇರ್ಬೇಕಲ್ರಿ. ಮತ್ತೆ ಈಗ ಯಾವ ತರ ಮೆನ್ಸ್ ಹಿಸ್ಟ್ರಿ ಮಾಡ್ಕೊಂತ ಬಂದಾರ, ಮತ್ತೆ ಇಲ್ಲಿ ಹೆಣ್ಮಕ್ಳು ಕೂಡ ಮಾಡ್ಬೇಕಲ್ಲ. ಅದೇ ತರನ ನಮ್ಮ ಹೆಣ್ಮಕ್ಳು ಕೂಡ ಹಿಸ್ಟ್ರಿ ಮಾಡೋರೆ. ಏನಪ್ಪಾ ಅಂದ್ರೆ ಅತಿ ಲೋಯೆಸ್ಟ್ ಸ್ಕೋರ್ಗೆ ಹೈಯೆಸ್ಟ್ ಆದವ್ರು ಯಾರಪ್ಪ ಅಂದ್ರೆ ಅದು ನಮ್ಮ RCB ನ. ಮತ್ತೆ ಹೈಯೆಸ್ಟ್ ಸ್ಕೋರ್ ಹೊಡೆದವರು ಇರ್ಬೋದು, ನಮ್ಮ RCB ಇರ್ಬೋದು. ಬಟ್ ಅದು ಗೊತ್ತಿಲ್ಲ ನನಗೆ ಹೈಯೆಸ್ಟ್ ಸ್ಕೋರ್ ಯಾರು ಹೊಡೆದಾರೆ ಇನ್ನು ಈ ಸೀಸನ್ ಅಲ್ಲಿ, ಇಷ್ಟು ಸೀಸನ್ ಅಲ್ಲಿ ಅಂತ ಗೊತ್ತಿಲ್ಲ. ಗೊತ್ತಿರಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಮಾತ್ರ ಸಖತ್ತಾಗಿ ಆಡ್ತಾವ್ರೆ. ಹಿಂದಿನ ಸೀಸನ್ ಹಿಂದಿನ ಮ್ಯಾಚ್ ಒಂದ್ ಸ್ವಲ್ಪ ಗಡ್ಬಡ್ ಮಾಡಿದ್ರು. ಮತ್ತೆ ಇರ್ಬೇಕಲ್ರಿ, ಸೋಲ್ಲೇಬೇಕು ಫಸ್ಟ್ ಅಂದ್ರೆ ಫಸ್ಟ್ ಮ್ಯಾಚ್ ಇವ್ರ ಗೆದ್ರಂದ್ರೆ ಅವ್ರು ಉಳ್ಕಿದ್ರು ಕಾಂಪಿಟೇಷನ್ ಮಾಡಕ್ರ ಬೇಕಲ್ವಾ. ಅದಕ್ಕಾಗಿ ಒಂದ್ ಸ್ವಲ್ಪ ಫಸ್ಟ್ ಅಂದ್ರೆ 6ನೇ ಮ್ಯಾಚ್ ಬಿಟ್ಕೊಟ್ರ DC ವಿರುದ್ಧ. DC ಸ್ವಲ್ಪ ಇವಾಗ ಅದು ಗೆದ್ದು 3ನೇ ಸ್ಥಾನಕ್ಕೆ ಅಂದ್ರೆ ನಮ್ಮ RCB ಇಂದ 4ನೇ ಸ್ಥಾನ 2ನೇ ಸ್ಥಾನಕ್ಕೆ ಏನು ಬಂದೈತಿ. ಬರ್ಲಿ ನಮ್ಮಿಂದ ಬರ್ಲಿ. ಬಟ್ ಫೈನಲ್ ಹೋಗೋದು ನಾವು ಫಿಕ್ಸ್ ನಾವು ಈ ಸೀಸನ್ ಫಸ್ಟ್ ಫೈನಲ್ಗೆ ಹೋಗೋದು ನಾವು ಅನ್ಸುತ್ತೆ. ಯಾಕಂದ್ರೆ ಆ ರೇಂಜಿಗೆ ಆಡಕತ್ತಾರ ನಮ್ಮ ಹುಡುಗಿಯರು, ಸಖತ್ತಾಗಿ ಆಡಕತ್ತಾರ. ಇವತ್ತು ಯಾವ ತರ ಆಡ್ತಾರ ನೋಡಮ್ರಿ. ಇವತ್ತು ಮಾತ್ರ ಫಿಕ್ಸ್ ಗೆದ್ದ ಏನಿದ್ರು ಫೈನಲ್ ಎಂಟ್ರಿ ಕೊಡ್ತಾರ ಅಂತ ನನಗೆ ಅನಿಸ್ತಿದೆ. ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ ಮೂಲಕ ತಿಳಿಸಿ. ಸಖತ್ ಎಂಟ್ರಿ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಇನ್ನೂ 2 ಮ್ಯಾಚ್ ಬಾಕಿ ಇದಾವೆ. ಇದ್ರಾಗ 2 ಮ್ಯಾಚ್ 1 ಮ್ಯಾಚ್ ಗೆದ್ರು ಹೋಗ್ತಾರೆ. ಬಟ್ ಈ ಮ್ಯಾಚ್ 2 ಮ್ಯಾಚ್ ಸ್ಲೋ ಅಂದ್ರೆ ಕಡಿಮೆ ರನ್ ರೇಟ್ ಹೊಡಿಸ್ಕಿನಲ್ಲ ಮೈನಸ್ ಆಲಾರ್ದಂಗೆ ಸೋತ್ರು ಆರಾಮ್ ಹೋಗ್ತಾರೆ ಫೈನಲ್ಗೆ. ಯಾಕಂದ್ರೆ ಯಾರು ಕೂಡ ರನ್ ರೇಟ್ ನಲ್ಲಿ ಹತ್ರ ಕೂಡ ಇಲ್ಲ ನಮ್ಮ RCB ಟೀಮಿಗೆ. ಹಿಂದ ವುಮೆನ್ಸ್ ಅಂದ್ರೆ ಆ ರೇಂಜಿಗೆ ಆಡ್ಬಿಟ್ಟವ್ರೆ. ಹಿಂದಿನ 5 ಮ್ಯಾಚ್ ನಮ್ಮ RCB ಹುಡುಗಿಯರು ಮಾತ್ರ ಚಚ್ಚಿ ಬಿಸಾಕ್ಬಿಟ್ರೆ. ಹಿಂದಿನ ಮ್ಯಾಚ್ ಒಂದೇ 6ನೇ ಮ್ಯಾಚ್ ಒಂದೇ DC ವಿರುದ್ಧ ಸ್ವಲ್ಪ ನೋಡ್ಕೊಂಡು ಆಡಮ್ರಿ ಅಂತಂದು ಸ್ಲೋ ಆಡಿದ್ರಂತಾನೆ ಅನಿಸ್ತು. ಯಾಕೆ ಅಂದ್ರೆ ಬ್ಯಾಟಿಂಗ್ ಕೂಡ ಸ್ವಲ್ಪ ಸ್ಲೋ ಆಡಿದ್ರು. ಬಾಲಿಂಗ್ ನಲ್ಲಿ ಏನೋ ಕಮ್ಮಿ ಮಾಡಕ್ ಮಾಡಿದ್ರು. ಬಟ್ ಅದು ಸ್ವಲ್ಪ ಏನೋ ಇದಾಗ್ಲಿಲ್ಲ. ಹಂಗಾಗಿ ಟ್ರೈ ಏನ್ ಮಾಡಿದ್ರು ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು. ಬಾಲಿಂಗ್ನಾಗ ಒಂದ್ ಸ್ವಲ್ಪ ಇದಾಯ್ತು, ರನ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಇರಂಗಿಲ್ಲ. ಹಂಗಾಗಿ ನಮ್ಮ ಹುಡುಗಿಯರು ಸ್ವಲ್ಪ ಡೌನ್ ಆದ್ರ ಅಂತ ಹೇಳ್ಬೋದು ಬಾಲಿಂಗ್ನಾಗ. ಬ್ಯಾಟಿಂಗ್ನಾಗೆ ಆಲ್ಮೋಸ್ಟ್ ಆಲ್ ಆಡ್ಬೇಕಂತ ಬಂದಿದ್ರು. ಏನೇನೋ ಒಂಥರ ಅದ್ರ ಬದಲಾಗಿ ಏನೋ ಒಂದಾಗಿ ಒಟ್ಟು ಟಾಸ್ ಸೋತಿದ್ವಿ ಫಸ್ಟ್. ಅದ್ರಾಗ ಮೈನಸ್ ಆಗ್ಬಿಡ್ತು. ಮತ್ತೆ ಏನ್ ಮಾಡೋಕ್ಕಾಗಲ್ಲ, ಬ್ಯಾಟಿಂಗ್ ಆಡ್ಲೇಬೇಕಾಗಿತ್ತು. ಫಸ್ಟ್ ಆಡಿ ಮ್ಯಾಚ್ ಫಿನಿಶ್ ಮಾಡಿದ್ರು. ಫಸ್ಟ್ ಸೋಲ್ ಈ ಸೀಸನ್ ಫಸ್ಟ್ ಸೋಲ್ ಆಗ್ತದ. ಅದನ್ನ ಬಿಡ್ರಿ. ಈಗ ಇವತ್ತು ಮ್ಯಾಚ್ ಐತಿ MI ವಿರುದ್ಧ. ನೋಡೋಣ. MI ಅಂಕರು ಆಲ್ಮೋಸ್ಟ್ ಅಲ್ಲಿ ಇವಾಗ ಕೆಳಗಡೆನೆ ಇದೆ. ಅದು ಕೂಡ ಹೊಡ್ಸ್ಕೊಂಡ್ಬಿಟ್ಟಿದೆ. 3 ಮ್ಯಾಚ್ ಏನೋ ಸೋತಿದೆ. ಅದೇನು ಸೋತ್ರ ನಮ್ಗೇನಾಗೈತಿ, ನಮ್ಮ ಮ್ಯಾಚ್ ಗೆದ್ರೆ ಸಾಕು. ಇವಾಗ ಫೈನಲ್ ಎಂಟ್ರಿ ಕೊಡ್ಬೇಕು ನಾವು ಈ ಸೀಸನ್. ಫೈನಲ್ಗೆ ಹೋಗಿ ಈ ಸೀಸನ್ ಕಪ್ ಹೊಡೆಯೋ ಎಲ್ಲ ಸಾಧ್ಯತೆ ಇದೆ. 2 ಸೀಸನ್ ಅಂದ್ರೆ 3ನೇ ಕಪ್ ಇದು ಲೋಡಿಂಗ್ ಅನ್ಸುತ್ತೆ. ಒಂದು IPL ಇಂದ ಇವಾಗ ಆಲ್ರೆಡಿ WPL ಇಂದ ಒಂದು ಬಂದಾಗಿದೆ. ಇನ್ನೇನು 3ನೇ ಕಪ್ ಲೋಡಿಂಗ್ ಅಂತ ನನಗೆ ಅನಿಸ್ತಾ ಇದೆ ಈ ಸೀಸನ್. ನೋಡೋಣ ಯಾವ ತರ ಆಡ್ತಾರೆ ನಮ್ಮ RCB ಅವರು, ಹೆಣ್ಣು ಹುಡುಗಿಯರು ಯಾವ ತರ ಆಡ್ತಾರೆ. ಎಲ್ಲ ಸಖತ್ತಾಗಿನೇ ಆಡ್ತಾ ಇದ್ರು. ಒಬ್ಬೊಬ್ರು ಕ್ಲಿಕ್ ಆಗ್ತದ್ರೆ. ಹಿಂದಿನ ಮ್ಯಾಚ್ ಒಂದ್ ಸ್ವಲ್ಪ ಅಂದ್ರೆ ಹಿಂದಿನ ಟೀಮ್ಸ್ ಚೆನ್ನಾಗಿ ಆಡ್ಕೊಂಡು ಬರ್ಲಿ ಅಂದ್ರೆ ಕಾಂಪಿಟೇಷನ್ ಸ್ವಲ್ಪ ಆದ್ರೂ ಬೇಕಲ್ವಾ. ಹಂಗಾಗಿ ಒಂದ್ ಸ್ವಲ್ಪ ನಮ್ಮದ್ರಲ್ಲಿ ಕ್ಯೂರಿಯಾಸಿಟಿ ಬರ್ಲಿ. ಒಂದೊಂದೇಳೆ 6 ಮ್ಯಾಚ್ ಗೆದ್ದು ಏನಾದ್ರು ಗೆದ್ದಿದ್ರೆ ನಮಗೆ ಆಲ್ಮೋಸ್ಟ್ ಅಲ್ಲಿ ಫೈನಲ್ ಎಂಟ್ರಿ ಕೊಟ್ಬಿಟ್ಟಿದ್ದು ಇಂಟ್ರೆಸ್ಟ್ ಇರ್ತಿದ್ರು ನೋಡಕ. ಇವಾಗ ಹಿಂದಿನ ಮ್ಯಾಚ್ ಸೋತ್ರ ಈ ಮ್ಯಾಚ್ ಅವ್ರು ಗೆದ್ದು ಫೈನಲ್ ಹೋಗ್ತಾರಂತ ಒಂದ್ ಸ್ವಲ್ಪ ಇದು ಇಂಟ್ರೆಸ್ಟ್ ಇದೆ. ನೋಡೋಣ ಈ ಮ್ಯಾಚ್ ನಲ್ಲಿ ಗೆದ್ದು ಹೋಗ್ತಾರಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ರಿವ್ಯೂ ನಲ್ಲಿ ಸಿಗುವ. ಮ್ಯಾಚ್ ಮಾತ್ರ ಸಖತ್ತಾಗಿ ಆಡ್ಲಿ ಅಂತ ಹೇಳೋಣ. ಟಾಸ್ಕ್ ಯಾರು ಗೆಲ್ತಾರೆ ಕಮೆಂಟ್ ಮೂಲಕ ತಿಳಿಸಿ. ಟಾಸ್ಕ್ ಏನ್ ಮ್ಯಾಚ್ ಆಗಲ್ಲ, ನಮ್ಮ RCB ಟೀಮ್ಗೆ ಆಡಕತ್ರ. ನೋಡೋಣ ಯಾವ ತರ ಆಡ್ತಾರೆ ನಮ್ಮ ಹುಡುಗಿಯರು ಅಂತಂದು. ಮುಂಬೈನು ಸ್ವಲ್ಪ ಸ್ಟ್ರಾಂಗ್ ಇದೆ. ಬಟ್ ಇವಾಗ ಅವರು ಕೂಡ ಒಂದ್ ಲೆಕ್ಕದಾಗ ಆಡ್ತಾ ಇದಾರೆ. ಏನು ಹೆವಿ ಹಂಗ ಆಡ್ತಾ ಇಲ್ಲ. ನೋಡೋಣ ಕಾದು ಯಾವ ತರ ಆಡ್ತಾರೆ ಇವತ್ತು ಅವರು ಅಂತಂದು. ಚೆನ್ನಾಗಿನೇ ಪ್ಲಾನ್ ಮಾಡ್ಕೊಂಡು ಬರ್ತಾರೆ ಅವ್ರು. ಯಾಕಂದ್ರೆ ಟೀಮ್ ಚೆನ್ನಾಗಿ ಅಂದ್ರೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಟಾಪರ್ ಇದ್ದಾರೆ ಇವರು. ಎಲ್ಲರಿಗೂ ಚೆನ್ನಾಗಿನೇ ತಂತ್ರ ಹಾಕೊಂಡು ಬಂದಿರ್ತಾರೆ. ಆ ತಂತ್ರವನ್ನ ಈ ನಮ್ಮ RCB ಆಲ್ಮೋಸ್ಟ್ ಆಲ್ ಉಡಿಸ್ ಮಾಡತ್ತೆ. ನೋಡೋಣ ಫುಲ್ ಉಡಿಸ್ ಮಾಡ್ಲಿ ಅಂತಂದು ಹೇಳಿ. ಬೆಂಚ್ನಾಗ ಜಗ್ ಹುಡುಗಿಯರು ಇದ್ದಾರೆ. ಹೆಂಗೆ RCB ಮೆನ್ಸ್ನಾಗ ಇದ್ರು ಇದರಲ್ಲಿ ಕೂಡ ಅದೇ ತರನೇ ಇದ್ದಾರೆ. ಸಖತ್ತಾಗಿನೇ ಇದೆ ಟೀಮು, ಚೆನ್ನಾಗಿನೇ ಕಟ್ಟಿದ್ದಾರೆ. ಈ ಸೀಸನ್ ಮಾತ್ರ ಸಖತ್ತಾಗಿನ ಆಡ್ತಿದ್ದಾರೆ. ಆಡ್ಲಿ ಇವತ್ತಿನ ಈ ಮ್ಯಾಚ್ ಗೆಲ್ಲಿ. ಅವ್ನು ಗೆದ್ದಾದ್ಮೇಲೆ ಬರ್ತೀನಿ ರಿವ್ಯೂ ಕೊಡಕ್ಕೆ. ಇವಾಗಂಕರು ಪೀಸ್ ಬರ್ಲಿ, ಯಾರು ಬರ್ತಾರೆ ಬರ್ಲಿ. ನಮ್ಮ RCB ವಿರುದ್ಧ ಫೈನಲ್ನಲ್ಲಿ ನೋಡ್ಕೊಳ್ಳೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವಂತ ಇರುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.